ಮತ್ತೆ ಕನ್ನಡಾಭಿಮಾನವನ್ನ ಮೆರೆದಿದೆ ರಾಜ್ಯ ಸರ್ಕಾರ. ಸರ್ಕಾರಿ ನೌಕರರ ಐಡಿ ಕಾರ್ಡ್ ಬದಲಾವಣೆ ಆಗ್ತಾ ಇದೆ. ಕನ್ನಡ ಬಾವುಟ ಇರುವಂತಹ ಐಡಿ ಕಾರ್ಡ್ ಧರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಕಣಕಣದಲ್ಲೂ ಕೂಡ ಕನ್ನಡ ಮೆರೆಯುವಂತ ಕೆಲಸ ಆಗಬೇಕು. ಆ ಕೆಲಸವನ್ನ ರಾಜ್ಯ ಸರ್ಕಾರ ಸಾಧ್ಯ ಮಾಡಿಕೊಡ್ತಾ ಇದೆ. ಇದೀಗ ಸರ್ಕಾರಿ ನೌಕರರು ಧರಿಸುವಂತ ಗುರುತಿನ ಚೀಟಿ ಏನಿದೆ, ಆ ಗುರುತಿನ ಚೀಟಿ ಕೆಂಪು ಮತ್ತು ಹಳದಿ ಬಣ್ಣದ ಟ್ಯಾಗ್ ಇರಬೇಕು ಅಂತ. ಕೆಂಪು ಮತ್ತು ಹಳದಿ ನಮ್ಮ ಕರ್ನಾಟಕದ ಬಾವುಟದ ಸಂಕೇತ. ಎಲ್ಲ ರಾಜ್ಯ ಸರ್ಕಾರಿ ನೌಕರರು, ನಿಗಮ ಮಂಡಳಿ, ಎಲ್ಲ ಸಿಬ್ಬಂದಿಗಳು, ಉಳಿದ ಇಲಾಖೆಗಳ ನೌಕರರಿಗೂ ಕೂಡ ಈ ಆದೇಶ ಅನ್ವಯ ಆಗುತ್ತೆ. ಕರ್ನಾಟಕ ಸರ್ಕಾರ ಮುದ್ರೆ ಇರುವಂಥ ಕೊರಳು ಪಟ್ಟಿಯನ್ನು ಧರಿಸಬೇಕು ಅಂತ ಹೇಳಿ ಆದೇಶ ಆಗಿದೆ. ಸಂಬಂಧಿಸಿದಂಥ ಇಲಾಖೆ ಮುಖ್ಯಸ್ಥರಿಗೆ ರಾಜ್ಯ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಕನ್ನಡಾಭಿಮಾನ ಕೇವಲ ನವೆಂಬರ್ 1ರಂದು ಮಾತ್ರ ಮಾತನಾಡೋದು. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ ಅಂತ ಹೇಳಿ. ಆದರೆ ಇದೀಗ ಕನ್ನಡವನ್ನು ಅಣುಕಣದಲ್ಲೂ ಕೂಡ ಉಳಿಸುವಂಥ ಕೆಲಸ ಆಗಬೇಕು. ಈ ಬಾವುಟ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬೇರೆ ಯಾವ ರಾಜ್ಯದಿಂದಾರು ಬರಲಿ, ಈ ಬಾವುಟ ನೋಡಿದ ತಕ್ಷಣ ಇದು ಕರ್ನಾಟಕದ್ದು, ಕರ್ನಾಟಕದ ನೌಕರ ಈತ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಈತ ಅಂತ ತಕ್ಷಣ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಆ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆಯನ್ನು ಹೊರಡಿಸಿ ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ನೌಕರರು ಇದೇ ಗುರುತಿನ ಚೀಟಿಯನ್ನು ಧರಿಸಬೇಕು ಅಂತ ಹೇಳಿ ಆದೇಶ ಮಾಡಿದೆ.